press the bell icon on the YouTube app and never miss another update. Hi students, so previous class ಅಲ್ಲಿ ನಾವು perimeter of a square, perimeter of a rectangle ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಒಂದ್ಸಲಿ ಫಾರ್ಮುಲಾ ಗ್ಲಾನ್ಸ್ ಮಾಡೋಣ. ಸೊ perimeter of rectangle. ಸೊ rectangle ನ ಫಾರ್ಮುಲಾ ಸೊ 2 into length plus breadth. ಸೊ perimeter of a square, square ನ ಫಾರ್ಮುಲಾ 4 into side. ಹೌದಲ್ವಾ? ಸೊ ಇವತ್ತು ನಾವು ಏರಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಏರಿಯಾ ಅಂದ್ರೇನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ಏರಿಯಾ ಅಂದರೆ ದ ಅಮೌಂಟ್ ಆಫ್ ಸರ್ಫೇಸ್ ಕವರ್ಡ್ ಬೈ ಎ ಫಿಗರ್ ಈಸ್ ನೌನ್ ಆ್ಯಸ್ ಏರಿಯಾ ಆಫ್ ದಿ ಫಿಗರ್. ಸೇನು ದ ಅಮೌಂಟ್ ಆಫ್ ಸರ್ಫೇಸ್ ಕವರ್ಡ್ by a figure is known as the area of the figure. ಓಕೆನಾ? ಸೊ ಇಲ್ಲಿ ಏನು ಹೇಳ್ತಿದೆ ಡೆಫಿನೇಷನ್ ಏನಿದೆ ಇಲ್ಲಿ? The amount of surface covered by a figure, the amount of surface covered by a figure. ಸೊ ಯಾವುದೇ ಒಂದು ಫಿಗರ್ ಎಷ್ಟು ಸರ್ಫೇಸನ್ನು ಕವರ್ ಮಾಡಿರುತ್ತೆ ಅದನ್ನು ನಾವು ಏರಿಯಾ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಸ್ಟರ್ ಇದೆ. ಓಕೆನಾ? ಸೊ ಈ ಡೆಸ್ಟರನ್ನು ನಾನು ಏನು ಮಾಡ್ತಿದ್ದೀನಿ, ಸೊ ಇಲ್ಲಿ ಬೋರ್ಡ್ ಮೇಲೆ ಇಟ್ಟು ಟ್ರೇಸ್ ಮಾಡ್ತಿದ್ದೀನಿ. ಓಕೆನಾ? ಓಕೆ, ಸೊ ಈ ಡೆಸ್ಟರನ್ನು ಇಟ್ಟು ಟ್ರೇಸ್ ಮಾಡಿದ್ದೀನಿ. ಹಾಗೆ ಈ ಬಾಕ್ಸನ್ನು ಇಟ್ಟು ನಾನು ಟ್ರೇಸ್ ಮಾಡ್ತಿದ್ದೀನಿ. ಸೊ ಹೌದಲ್ವಾ? ಸೊ ಸ್ವಲ್ಪ ಸ್ಟ್ರೈಟ್ ಲೈನ್ ನೀಟಾಗಿ ಹಾಕೋಣ. ಓಕೆನಾ? ಸೊ ಏನು ಮಾಡಿದ್ದೀನಿ, ಡೆಸ್ಟರ್ ಇಟ್ಟು ಇದನ್ನು ಟ್ರೇಸ್ ಮಾಡಿದ್ದೀನಿ. ಸೊ ಅದನ್ನು ಬಾಕ್ಸ್ ಇಟ್ಟು ಟ್ರೇಸ್ ಮಾಡಿದ್ದೀನಿ. ಹೌದಲ್ವಾ? ಸೊ ಹಾಗಾದ್ರೆ ಇದು ಡೆಸ್ಟರ್ ಎಷ್ಟು ಸ್ಪೇಸ್ ಕವರ್ ಮಾಡಿದೆ, ಎಷ್ಟು ಏರಿಯಾನ ಕವರ್ ಮಾಡಿದೆ, ಇಷ್ಟು ಏರಿಯಾನ ಇದು ಕವರ್ ಮಾಡಿದೆ. ಸೊ ಹಾಗಾದ್ರೆ ಬಾಕ್ಸ್ ಎಷ್ಟು ಏರಿಯಾನ ಕವರ್ ಮಾಡಿದೆ, ಇಷ್ಟು ಏರಿಯಾನ ಕವರ್ ಮಾಡಿದೆ. ಹೌದಲ್ವಾ? ಓಕೆನಾ? ಸೊ ಹಾಗಾದ್ರೆ ಹೇಗೆ ಫೈಂಡ್ ಔಟ್ ಮಾಡಬೇಕು? ಸಪೋಸ್ ಇದಕ್ಕೆ ನಾವೇನು ಮಾಡೋಣ, ಇದಕ್ಕೆ ಸೊ ಲೈನ್ಸನ್ನು ಈ ಥರ ಡ್ರಾ ಮಾಡೋಣ. ಓಕೆನಾ? ಇದಕ್ಕೆ ಸ್ಕ್ವೇರ್ಸನ್ನು ಡ್ರಾ ಮಾಡೋಣ. ಈ ಥರ ಸ್ಕ್ವೇರ್ಸನ್ನು ಡ್ರಾ ಮಾಡ್ತಿದ್ದೀನಿ. ಓಕೆ, ಸೊ ಈಗ ಸ್ಕ್ವೇರ್ಸ್ ಈಗ ಡ್ರಾ ಮಾಡಿದ್ದೀನಿ ಈ ಥರ. ಸೊ ಇಲ್ಲಿದೆ. ಹೌದಲ್ವಾ? ಸೊ ನಾನು ಡೆಸ್ಟರ್ ಇಟ್ಟು ಟ್ರೇಸ್ ಮಾಡಿರೋದು ಇಲ್ಲಿದೆ. ಹೌದಲ್ವಾ? ಇಲ್ಲಿದೆ. ಸೊ ಹಾಗಾದರೆ ಈ ಡೆಸ್ಟರ್ ಎಷ್ಟು ಸ್ಪೇಸನ್ನ ಕವರ್ ಮಾಡಿದೆ? ಸೊ ಒಂದೊಂದು ಸ್ಕ್ವೇರ್ ಇದೆಯಲ್ಲ, ಒನ್ ಸ್ಕ್ವೇರ್ ಯೂನಿಟ್ ಅಂತ ನಾವು ತಗೊಳ್ಳೋಣ. ಒಂದೊಂದು ಸ್ಕ್ವೇರನ್ನು 1 ಸ್ಕ್ವೇರ್ ಯೂನಿಟ್ ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ ಎಷ್ಟು ಕವರ್ ಮಾಡಿದೆ, ಲೆಂತ್ ಎಷ್ಟು ಕವರ್ ಮಾಡಿದೆ? 1 2 3 4. ಎಷ್ಟು? 4 ಬಾಕ್ಸಸ್ ಕವರ್ ಮಾಡಿದೆ. ಸೊ ಲೆಂತ್. ಓಕೆನಾ? ಇಂಟು ಸೊ ಬ್ರೆಡ್ತ್ ಎಷ್ಟು ಕವರ್ ಮಾಡಿದೆ, ಎಷ್ಟು ಸ್ಕ್ವೇರ್ ಯೂನಿಟ್ಸ್ ಕವರ್ ಮಾಡಿದೆ? 1 2 3. ಓಕೆನಾ? ಸೊ ಹಾಗಾದರೆ ಡೆಸ್ಟರ್ ಎಷ್ಟು ಸ್ಪೇಸ್ ಕವರ್ ಮಾಡಿದೆ? 4 3s 12. ಎಷ್ಟು ಕವರ್ ಮಾಡಿದೆ? 12. ಓಕೆನಾ? 4 3s 12. ಹೀಗೂ ಫೈಂಡ್ ಔಟ್ ಮಾಡ್ಬೋದು. ಲೆಂತ್ ಆ್ಯಂಡ್ ಬ್ರೆಡ್ತನ್ನ ಮಲ್ಟಿಪ್ಲೈ ಮಾಡಿದಾಗ ಸೊ ನಾವು ನಮಗೆ ಏರಿಯಾ, ಯಾವುದೇ ಒಂದು ಫಿಗರ್ನ ಏರಿಯಾನ ನಾವು ಈ ಥರ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಹೀಗೂ ಮಾಡ್ಬೋದು. ಎಷ್ಟು ಇದು ಡೆಸ್ಟರ್ ಎಷ್ಟು ಏರಿಯಾ ಕವರ್ ಮಾಡಿದೆ, ಎಷ್ಟು ಸ್ಕ್ವೇರ್ಸ್ ಇದೆ ಅದನ್ನು ನಾವು ಕೌಂಟ್ ಮಾಡಿನೇ ಹೇಳ್ಬೋದು. 1 2 3 4 5 6 7 8 9 10 11 12. ಹೌದಲ್ವಾ? 12 ಬಾಕ್ಸಸ್ಸನ್ನು ಕವರ್ ಮಾಡಿದೆ. ಸೊ ಈ ಥರನೂ ಹೇಳ್ಬೋದು. ಓಕೆನಾ? ಹಾಗೆಯೇ ಸೊ ಇದು ಬಾಕ್ಸ್ ಇಟ್ಟು ನಾನು ಟ್ರೇಸ್ ಮಾಡಿದೆ. ಹೌದಲ್ವಾ? ಸೊ ಇದು ಎಷ್ಟು ಸ್ಪೇಸ್ ಕವರ್ ಮಾಡಿದೆ, ನಾನು ಹಿಂಗೆ ಹೇಳ್ತಿದ್ದೀನಿ ಇದು ಇಷ್ಟು ಸ್ಪೇಸ್ ಕವರ್ ಮಾಡಿದೆ ಅಂತೇಳಿ, ಇದನ್ನು ಇಷ್ಟು ಸ್ಪೇಸ್ ಕವರ್ ಮಾಡಿದೆ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದೆ. ಬಟ್ ಒಂದು ಮೆಷರ್ಮೆಂಟ್ ಬೇಕು. ಹೌದಲ್ವಾ? ಸೊ ನಾನು ಏನು ಮಾಡಿದೆ, ಈ ಥರ ಲೈನ್ಸನ್ನು ಹಾಕಿ ಸೊ ಒಂದೊಂದು ಸ್ಕ್ವೇರ್ ಡ್ರಾ ಮಾಡಿ
ಸೊ ಇಷ್ಟು ಸ್ಕ್ವೇರ್ ಬಾಕ್ಸಸ್ಸನ್ನು, ಇಷ್ಟು ಸ್ಕ್ವೇರ್ ಯೂನಿಟ್ಸನ್ನು ಕವರ್ ಮಾಡಿದೆ ಅಂತ ನಾನು ಹೇಳಿದೆ. ಹೌದಲ್ಲ, ಸ್ಕ್ವೇರ್ ಯೂನಿಟ್ಸ್. ಹಾಗೆ ಇದು ಬಾಕ್ಸನ್ನ ಟ್ರೇಸ್ ಮಾಡಿದೆ, ಇದು ಎಷ್ಟು ಸ್ಕ್ವೇರ್ ಯೂನಿಟ್ಸನ್ನು ಕವರ್ ಮಾಡಿದೆ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಲೈನ್ಸನ್ನು ಈ ಥರ ಡ್ರಾ ಮಾಡ್ತಿದ್ದೀನಿ. ಓಕೆ, ಸೊ ಹಾಗಾದರೆ ನಾನು ಬಾಕ್ಸನ್ನು ಎಲ್ಲಿಟ್ಟಿದ್ದೀನಿ, ಇಲ್ಲಿಟ್ಟು ಟ್ರೇಸ್ ಮಾಡಿದ್ದೆ. ಹೌದಲ್ವಾ? ಸೊ ಈ ಪ್ಲೇಸಲ್ಲಿ ಇದೆ ಸ್ಪೇಸ್, ಸರ್ಫೇಸ್. ಹೌದಲ್ವಾ? ಓಕೆನಾ? ಸೊ ಹಾಗಾದರೆ ಈ ಬಾಕ್ಸ್ ಎಷ್ಟು ಕವರ್ ಮಾಡಿದೆ, ಎಷ್ಟು ಸ್ಕ್ವೇರ್ ಬಾಕ್ಸಸ್ಸನ್ನು ಕವರ್ ಮಾಡಿದೆ? 1 2 3 4. ಎಷ್ಟು? 4. ಸೊ 1 2 3 4. ಸೊ ಲೆಂತ್ ಎಷ್ಟು ಕವರ್ ಮಾಡಿದೆ? 1 2 3 4 ಬಾಕ್ಸಸ್, 4 ಸ್ಕ್ವೇರ್ಸನ್ನು ಕವರ್ ಮಾಡಿದೆ. ಬ್ರೆಡ್ತ್ ಎಷ್ಟು ಸ್ಕ್ವೇರ್ಸನ್ನು ಕವರ್ ಮಾಡಿದೆ? 1 2 3 4 ಸ್ಕ್ವೇರ್ಸನ್ನು ಕವರ್ ಮಾಡಿದೆ. 4 4s are 16 ಸ್ಕ್ವೇರ್ ಯೂನಿಟ್ಸ್. ಆರ್ ಹೇಗಿದು ಮಾಡ್ಬೋದು ನಾವು? ಸೊ ಆರ್ ಎಲ್ಲ ಸ್ಕ್ವೇರ್ಸನ್ನು ಕೌಂಟ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು. ಏರಿಯಾ 1 2 3 4 5 6 7 8 9 10 11 12 13 14 15 16. ಓಕೆನಾ? 16 ಯೂನಿಟ್ಸನ್ನು ಕವರ್ ಮಾಡಿದೆ. ಸೊ ನಾನು ಡಸ್ಟರನ್ನು ಇಟ್ಟು ಟ್ರೇಸ್ ಮಾಡಿದಾಗ, ಬಾಕ್ಸನ್ನು ಇಟ್ಟು ಟ್ರೇಸ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಏನು, ಡಸ್ಟರು ರೆಕ್ಟ್ಯಾಂಗಲ್ ಶೇಪಲ್ಲಿತ್ತು, ಬಾಕ್ಸು ಸ್ಕ್ವೇರ್ ಶೇಪಲ್ಲಿತ್ತು. ಓಕೆನಾ? ಸೊ ಹಾಗಾದರೆ ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ, ಸೊ ಡಸ್ಟರ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಅಂದರೆ ಲೆಂತ್ ಎಷ್ಟಿತ್ತು? 4 ಸ್ಕ್ವೇರ್ಸ್ ಕವರ್ ಆಗಿತ್ತು. ಸೊ ಬ್ರೆಡ್ತ್ 3 ಸ್ಕ್ವೇರ್ಸ್ ಕವರ್ ಆಗಿತ್ತು. ಓಕೆನಾ? ಸೊ ಹಾಗಾದರೆ ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ? ಲೆಂತ್ ಇಂಟು ಬ್ರೆಡ್. ಏನು? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಏನು ಫಾರ್ಮುಲಾ ಬರಿಬೇಕು ನಾವು? ಲೆಂತ್ ಇಂಟು ಬ್ರೆಡ್. ಸೊ ಹಾಗಾದರೆ ಬಾಕ್ಸ್ ಸ್ಕ್ವೇರ್ ಶೇಪಲ್ಲಿತ್ತು ಅಂದರೆ, ಸೊ ಆ್ಯಕ್ಚುಲಿ ಸ್ಕ್ವೇರ್ ಅಂದರೆ ನಿಮಗೆ ಮುಂಚೆನೇ ಗೊತ್ತು, ಸ್ಕ್ವೇರ್ನ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಓಕೆ, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇನ್ ಸ್ಕ್ವೇರ್. ಸ್ಕ್ವೇರಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಇದೆ ಅಂದರೆ, ಸೊ ಇಲ್ಲಿ ಲೆಂತು 4 ಸ್ಕ್ವೇರ್ಸ್ ಕವರ್ ಆಗಿದೆ, ಬ್ರೆಡ್ತು ಸಹ 4 ಸ್ಕ್ವೇರ್ಸ್ ಕವರ್ ಆಗಿದೆ. ಹೌದಲ್ವಾ? ಲೆಂತು ಸಹ 4 ಸ್ಕ್ವೇರ್ ಕವರ್ ಆಗಿದೆ, ಬ್ರೆಡ್ತು ಸಹ 4 ಸ್ಕ್ವೇರ್ಸ್ ಕವರ್ ಆಗಿದೆ ಅಂದರೆ ಈಕ್ವಲ್ ಲೆಂತ್ ಆ್ಯಂಡ್ ಈಕ್ವಲ್ ಬ್ರೆಡ್ತ್ ಇದೆ. ಸೊ ಹಾಗಾದರೆ ಇಲ್ಲಿ ಏನು, ಸೊ ಇಲ್ಲಿ ಸೊ ಸೈಡ್ ಆ್ಯಂಡ್ ಸೈಡ್ ಅಂತ ತಗೊಳ್ಳೋಣ. ಸೈಡ್ ಇಂಟು ಸೈಡ್. ಹೌದಲ್ವಾ? ಸೈಡ್ ಇಂಟು ಸೈಡ್ ಈಕ್ವಲ್ ಇದೆ. ಸೊ ಹಾಗಾದರೆ ಏರಿಯಾ ಆಫ್ ಎ ಸ್ಕ್ವೇರ್ನ ಫಾರ್ಮುಲಾ ಏನು? ಸೈಡ್ ಇಂಟು ಸೈಡ್. ಏನು? ಸೈಡ್ ಇಂಟು ಸೈಡ್. ಏರಿಯಾ ಆಫ್ ಎ ಸ್ಕ್ವೇರ್ ಸೈಡ್ ಇಂಟು ಸೈಡ್. ಹೌದಲ್ವಾ? ಸೊ ಈಗ ನಾನು ಏನು ಮಾಡಿದೆ, ಸ್ಕ್ವೇರ್ಸನ್ನು ಡ್ರಾ ಮಾಡಿ ನಾನು ಈ ಥರ ತೋರಿಸ್ದೆ. ಹೌದಲ್ವಾ? ಸೊ ನೆಕ್ಸ್ಟು ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿ ಏನು, ಅವರೇ ಮೆಷರ್ಮೆಂಟ್ ಕೊಟ್ಟಿರ್ತಾರೆ, ಇಷ್ಟು ಸೆಂಟಿಮೀಟ್ರ್ ಇಷ್ಟು ಮೀಟ್ರು ಅಂತೇಳಿ. ಸೊ ನಾವೇನು ಮಾಡಬೇಕು, ಸೊ ಲೆಂತ್ ಪ್ಲೇಸಲ್ಲಿ ಬ್ರೆಡ್ತ್ ಪ್ಲೇಸಲ್ಲಿ ಏನು ಮಾಡಬೇಕು ನಾವು, ಅವ್ರು ಕೊಟ್ಟಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾನ ಅಪ್ಲೈ ಮಾಡಿ ಸೊ ಏರಿಯಾನ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಐ ಥಿಂಕ್ ಸೊ ಏರಿಯಾ ಅಂದರೆ ನಿಮಗೆ ಗೊತ್ತಾಗಿದೆ. ಏರಿಯಾ ಮೀನ್ಸ್ ದ ಅಮೌಂಟ್ ಆಫ್ ಸರ್ಫೇಸ್ ಕವರ್ಡ್ ಬೈ ಎ ಫಿಗರ್ ಈಸ್ ಕಾಲ್ಡ್ ಏರಿಯಾ ಆಫ್ ಎ ಫಿಗರ್, ಈಸ್ ನೋನ್ ಆ್ಯಸ್ ಏರಿಯಾ ಆಫ್ ಎ ಫಿಗರ್. ಸೊ ಎಷ್ಟು ಸರ್ಫೇಸ್, ಎಷ್ಟು ಅಮೌಂಟ್ ಏರಿಯಾನ, ಎಷ್ಟು ಅಮೌಂಟ್ ಸರ್ಫೇಸನ್ನು ಒಂದು ಫಿಗರ್ ಅಥವಾ ಒಂದು ಆಬ್ಜೆಕ್ಟ್ ಕವರ್ ಮಾಡುತ್ತೆ, ಅದನ್ನು ನಾವು ಏನಂತ ಕರಿತೀವಿ, ನಾವು ಏರಿಯಾ ಆಫ್ ಎ ಫಿಗರ್ ಅಂತ ಕರಿತೀವಿ. ಸೊ ಹಾಗೆ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಇದೆ. ಹೌದಲ್ವಾ? ಸೊ ಈ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಎಷ್ಟು ಏರಿಯಾ ಕವರ್ ಮಾಡಿದೆ? ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಸೊ ಬೋರ್ಡ್ ಮೇಲೆ ಇಟ್ಟಿದ್ದೀನಿ, ಸೊ ಟ್ರೇಸ್ ಮಾಡ್ತಿದ್ದೀನಿ. ಓಕೆನಾ? ಸೊ ಹಾಗಾದರೆ ಇದು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಕು. ಸೊ ಎಷ್ಟು ಏರಿಯಾನ ಕವರ್ ಮಾಡಿದೆ? ಇಷ್ಟು ಏರಿಯಾನ ಏನು ಮಾಡಿದೆ, ಇದು ಕವರ್ ಮಾಡಿದೆ. ಓಕೆನಾ? ಸೊ ಇದನ್ನು ನಾವೇನು ಮಾಡ್ಬೋದು, ಸ್ಕೇಲ್ ಇಟ್ಟು ಸೊ ಇಲ್ಲಿ ಮೆಷರ್ ಮಾಡಿ ಸೊ ಏನು ಮಾಡ್ಬೋದು, ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಸಪೋಸು ಸೊ ಓಕೆನಾ? ಸೊ ಈ ಥರ ನಾವು ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಸೊ ಏನು ಇವತ್ತು
ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ನ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್, ಏರಿಯಾ ಆಫ್ ಎ ಸ್ಕ್ವೇರ್, ಸೈಡ್ ಇಂಟು ಸೈಡ್. ತುಂಬ ಈಸಿ ಇದೆ. ಸೊ ಒಂದು ಶಾರ್ಟ್ ಕ್ಲೂ ಕೊಡ್ತೀನಿ ನೋಡ್ರಿ ಇಲ್ಲಿ. ಏರಿಯಾ ಆಫ್ ಎ perimeter of a rectangle and perimeter of a square ಗೆ. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಆ್ಯಂಡ್ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂತ ಬರುತ್ತೆ. ಸೊ ಪೆರಿಮೀಟರ್ ಅಂದರೆ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಬರೀರಿ. ಸೊ ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್. ಓಕೆ, ಏರಿಯಾದಲ್ಲಿ ಸೊ ಔಟ್ಸೈಡು 2 ಇರಲ್ಲ, ಓನ್ಲಿ ಲೆಂತ್ ಇಂಟು ಬ್ರೆಡ್. ಇಲ್ಲಿ ಇಂಟು ಸೈನ್ ಇರುತ್ತೆ. ಸೊ ಪೆರಿಮೀಟ್ರಲ್ಲಿ 2 ಇದ್ದು ಪ್ಲಸ್ ಸೈನ್ ಇರುತ್ತೆ ಬ್ರ್ಯಾಕೆಟಲ್ಲಿ. ಓಕೆನಾ? ಈ ಥರ ಪೆರಿಮೀಟ್ರ್ ಮತ್ತು ಏರಿಯಾಗೆ ಫಾರ್ಮುಲಾನ ನೆನ್ಪಿಡ್ಕೊಳಕ್ಕೆ ನಾನು ಹೇಳ್ತಿರೋದು. ನೆಕ್ಸ್ಟ್ ಇನ್ನು ಏರಿಯಾ ಆಫ್ ಎ ಸ್ಕ್ವೇರ್, ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂತೂ ತುಂಬ ಈಸಿ ಇದೆ. ಓಕೆನಾ? ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಎಸ್ ಅಂತ ಇದೆ. ಸ್ಕ್ವೇರ್ನ ಫಸ್ಟ್ ಲೆಟರ್ ಎಸ್ ಹೌದಲ್ವಾ? ಸೊ 4 ಇಂಟು ಸೈಡ್ ಎಸ್ ಹೌದಲ್ವಾ? ಹಾಗೆ ಇಲ್ಲಿ ಏರಿಯಾ ಆಫ್ ಎ ಸ್ಕ್ವೇರ್ ಫಸ್ಟ್ ಲೆಟ್ರ್ ಇದು ಇದೆ, ಎಸ್ ಅಂತ ಇದೆ. ಸೊ ಸೈಡ್ ಇಂಟು ಸೈಡ್. ಸೊ ಪೆರಿಮೀಟರ್ ಅಂದರೆ 4 ಇಂಟು ಸೈಡ್. ಸೊ ಏರಿಯಾ ಅಂದರೆ ಸೈಡ್ ಇಂಟು ಸೈಡ್. ಓಕೆನಾ? ಓನ್ಲಿ 2 ಸೈಡ್ ಬರಿಬೇಕು. ಇಲ್ಲಿ 4 ಇಂಟು ಸೈಡ್ ಬರೀತೀರಾ, ಇಲ್ಲಿ ಸೈಡ್ ಇಂಟು ಸೈಡನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಸೊ ಆ್ಯಕ್ಚುಲಿ ಈಗ ತನಕ ನಾವು 4 ಫಾರ್ಮುಲಾನ ಡಿಸ್ಕಸ್ ಮಾಡಿದ್ದೀವಿ. ಪೆರಿಮೀಟರ್ ಆಫ್ ಎ ಸ್ಕ್ವೇರ್, ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಎ ಸ್ಕ್ವೇರ್. ಸೊ ಹಾಗಾದರೆ ಈಗ ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಆ್ಯಂಡ್ ಏರಿಯಾ ಆಫ್ ಎ ಪೆರಿಮೀಟರ್ ರಿಲೇಟೆಡ್ ಎಕ್ಸಸೈಸ್ 8.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. Okay, exercise 8.2. Find the area of these figures. Write your answer in square units. Square units ಅಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್ ಎ ಪ್ರಾಬ್ಲಮ್. ಸೊ ಈ ಥರ ಸ್ಕ್ವೇರ್ ಯೂನಿಟ್ಸ್ ಇದೆ. ಓಕೆನಾ? ಸೊ ಈ ಥರ ಎಲ್ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಏರಿಯಾ ಅಂತ ಇದೆ. ಸೊ ಹಾಗಾದರೆ ಲೆಂತ್ ಎಷ್ಟಿದೆ? 1 2 ಬಾಕ್ಸಸ್ ಇದೆ ಹೌದಲ್ವಾ? ಸೊ ಸ್ಟಾರ್ಟಿಂಗ್ 2 ಬಾಕ್ಸಸ್ಸು ಈ ಥರ ಹಾರಿಜೆಂಟಲಿ ಕೌಂಟ್ ಮಾಡ್ಕೋಬೇಕು. 1 2 ಬಾಕ್ಸಸ್ ಇದೆ. ಬ್ರೆಡ್ತ್ ಎಷ್ಟಿದೆ? ಓಕೆ, ಸೊ ವರ್ಟಿಕಲಿ ಈ ಥರ ಕೌಂಟ್ ಮಾಡಬೇಕು. 1 2 3 4 5. ಓಕೆನಾ? ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ 2 ಇಂಟು 5. 2 5 10. 2 5 10 ಹೌದಲ್ವಾ? 10 ಸ್ಕ್ವೇರ್ ಯೂನಿಟ್ಸ್. ಕ್ವಶನಲ್ಲಿ ಕೊಟ್ಟಿದ್ದಾರೆ ಆನ್ಸರ್ ಸ್ಕ್ವೇರ್ ಯೂನಿಟ್ಸಲ್ಲಿ ಬರೀರಿ ಅಂತೇಳಿ ಹೌದಲ್ವಾ? ಹೇಗೆ ಫೈಂಡ್ ಔಟ್ ಮಾಡಬೇಕು ಏರಿಯಾ? ಫಸ್ಟು ಈ ಫಿಗರ್ ಎಷ್ಟು ಬಾಕ್ಸ್ ಕವರ್ ಆಗಿದೆ, ಎಷ್ಟು ಸ್ಕ್ವೇರ್ಸ್. ಸೊ ಲೆಂತ್ 2 ಬಾಕ್ಸಸ್ ಹೌದಲ್ವಾ? ಬ್ರೆಡ್ 1 2 3 4 5 ಬಾಕ್ಸಸ್. ಸೊ ಮಲ್ಟಿಪ್ಲೈ ಮಾಡಿದಾಗ 10 ಸ್ಕ್ವೇರ್ ಯೂನಿಟ್ಸ್. ಸೊ ಹಾಗೆ ಕೌಂಟ್ ಮಾಡಿ ನೋಡೋಣ 10 ಸ್ಕ್ವೇರ್ ಯೂನಿಟ್ ಇದೆಯೋ ಇಲ್ಲ ಅಂತೇಳಿ. 1 2 3 4 5 6 7 8 9 10 ಹೌದಲ್ವಾ? ಸೊ ಬಿ ಪ್ರಾಬ್ಲಮ್. ಸೊ ಫಿಗರ್ ಈ ಥರ ಇದೆ. ಸೊ ಎಷ್ಟು ಸ್ಕ್ವೇರ್ ಯೂನಿಟ್ಸ್ ಇದೆ? 5 ಇದೆ. 1 2 3 4 5 ಹೌದಲ್ವಾ? 1 2 3 4 5. ಸೊ ಇದು ಈ ಥರ ಇದೆ ಫಿಗರ್ ಹೌದಲ್ವಾ? ಸೊ ಇದಕ್ಕೆ ಲೆಂತ್ ಬ್ರೆಡ್ತ್ ಬರ್ಕೊಳ್ಳೋಣ ಹೌದಲ್ವಾ? ಸೊ ಲೆಂತ್ ಎಷ್ಟಿದೆ, ಎಷ್ಟು ಬಾಕ್ಸಸ್, ಎಷ್ಟು ಸ್ಕ್ವೇರ್ಸ್ ಇದೆ? 1 2 3 4 5. ಸೊ ಬ್ರೆಡ್ತ್ ಎಷ್ಟಿದೆ? 1 2 3 ಹೌದಲ್ವಾ? ಸೊ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಲೆಂತ್ ಇಂಟು ಬ್ರೆಡ್ 5 ಇಂಟು 3. 5 3s 15 ಸ್ಕ್ವೇರ್ ಯೂನಿಟ್ಸ್. ಸ್ಕ್ವೇರ್ ಯೂನಿಟ್ಸ್ ಓಕೆನಾ? ಸೊ ಕೌಂಟ್ ಮಾಡೋಣ 15 ಸ್ಕ್ವೇರ್ ಯೂನಿಟ್ಸ್ ಇದೆಯಲ್ಲ ಅಂತೇಳಿ. 1 2 3 4 5 6 7 8 9 10 11 12 13 14 15. ಸೊ ಹಾಗಾದರೆ ಈ ಫಿಗರು 15 ಸ್ಕ್ವೇರ್ ಯೂನಿಟ್ಸನ್ನು ಕವರ್ ಮಾಡಿದೆ. ಇಷ್ಟು ಏರಿಯಾನ ಕವರ್ ಮಾಡಿದೆ, ಸರ್ಫೇಸನ್ನು ಕವರ್ ಮಾಡಿದೆ. ಓಕೆ, ಸಿ ಪ್ರಾಬ್ಲಮ್ ಹೋಮ್ವರ್ಕ್. ಫೈಂಡ್ ದ ಏರಿಯಾ ಆಫ್ ದಿ ಫಾಲೋವಿಂಗ್ ಶೇಪ್ಸ್. ಗಿವ್ ಯುವರ್ ಆನ್ಸರ್ ಇನ್ ಸ್ಕ್ವೇರ್ ಯೂನಿಟ್ಸ್ ಅಂದರೆ ಸೊ ಈಗ ಫಸ್ಟ್ ಮೇನ್ ಹೇಗಿತ್ತು ಸೇಮ್ ಸೆಕೆಂಡ್ ಮೇನು ಅದೇ ಥರ ಮಾಡಬೇಕು. ಓಕೆನಾ? ಸೇಮ್ ಲೆಂತ್ ಎಷ್ಟು ಸ್ಕ್ವೇರ್ಸ್ ಇದೆ, ಬ್ರೆಡ್ತ್ ಎಷ್ಟು ಸ್ಕ್ವೇರ್ಸ್ ಇದೆ ಕೌಂಟ್ ಮಾಡಿ ಸೊ ಆನ್ಸರನ್ನು ಮಲ್ಟಿಪ್ಲೈ ಮಾಡಿ ಬರಿಬೇಕು. ಓಕೆನಾ? ನೆಕ್ಸ್ಟ್ ಥರ್ಡ್ ಮೇನ್. ಫೈಂಡ್ ದ ಏರಿಯಾ ಆಫ್ ದೀಸ್ ಪೇಂಟಿಂಗ್ಸ್
ಗಿವ್ ಯುವರ್ ಆನ್ಸರ್ ಇನ್ ಸ್ಕ್ವೇರ್ ಸೆಂಟಿಮೀಟರ್. ಸೊ ಫೈಂಡ್ ದ ಏರಿಯಾ ಆಫ್ ದೀಸ್ ಪೇಂಟಿಂಗ್ಸ್, ಗಿವ್ ಯುವರ್ ಆನ್ಸರ್ ಇನ್ ಸ್ಕ್ವೇರ್ ಸೆಂಟಿಮೀಟರ್ ಅಂದರೆ, ಸೊ ಅಲ್ಲಿ ಪೇಂಟಿಂಗ್ ಇದೆ. ಸೊ ನೀವೇನು ಮಾಡಬೇಕು, ನಿಮ್ಮ ಜಮೆಂಟ್ರಿ ಬಾಕ್ಸಲ್ಲಿ ಸ್ಕೇಲ್ ಇದೆ ಹೌದಲ್ವ, ಸೆಂಟಿಮೀಟರ್ ಸ್ಕೇಲ್ ಇದೆ ಹೌದಲ್ವಾ, ಆ ಸ್ಕೇಲನ್ನು ನೀವು ಯೂಸ್ ಮಾಡಿ ಏನು ಮಾಡಬೇಕು, ಸೊ ಎಷ್ಟು ಸೆಂಟಿಮೀಟ್ರ್ ಲೆಂತ್ ಇದೆ, ಎಷ್ಟು ಸೆಂಟಿಮೀಟ್ರ್ ಬ್ರೆಡ್ತ್ ಇದೆ ಅಂತೇಳಿ ನೀವೇನು ಮಾಡಬೇಕು, ಮೆಷರ್ ಮಾಡಿ ಸೊ ನೀವೇ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಫೋರ್ತ್ ಮೇನ್, ಫೈಂಡ್ ದ ಏರಿಯಾ ಆಫ್ ದಿ ಫಾಲೋವಿಂಗ್ ರೆಕ್ಟ್ಯಾಂಗಲ್ಸ್. ಸೊ ಕ್ವಶನಲ್ಲಿ ಅವ್ರು ಕೊಟ್ಟಿದ್ದಾರೆ ಫೈಂಡ್ ದ ಏರಿಯಾ ಆಫ್ ದ ಫಾಲೋವಿಂಗ್ ರೆಕ್ಟ್ಯಾಂಗಲ್ಸ್ ಅಂತೇಳಿ. ರೆಕ್ಟ್ಯಾಂಗಲ್ಸ್ನ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಫೋರ್ತ್ ಮೇನ್, ಸೊ ಎ ಲೆಂತ್ 8 ಸೆಂಟಿಮೀಟರ್, ಸೊ ಬ್ರೆಡ್ತ್ 5 ಸೆಂಟಿಮೀಟರ್. ಓಕೆನಾ. ಸೊ ಫೈಂಡ್ ದ ಏರಿಯಾ ಆಫ್ ದಿ ಫಾಲೋವಿಂಗ್ ರೆಕ್ಟ್ಯಾಂಗಲ್ಸ್ ಅಂದರೆ ಫಾರ್ಮುಲಾ ಬರ್ಕೋಬೇಕು, ಏರಿಯಾ ಆಫ್ ಎ rectangle. So area of a rectangle is equal to length into breadth. So length 8, breadth 5 ಹೌದಲ್ವಾ. ಲೆಂತ್ 8 ಇದೆ, ಬ್ರೆಡ್ತ್ 5 ಇದೆ. 8 5 40 ಸ್ಕ್ವೇರ್ ಅಂತ ಬರಿಬೇಕು. ಸ್ಕ್ವೇರ್ ಇಲ್ಲಿ ಸೆಂಟಿಮೀಟರ್ ಇದೆ ಹೌದಲ್ವಾ, ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆನಾ. ಪೆರಿಮೀಟ್ರನ್ನ ಫೈಂಡ್ ಔಟ್ ಮಾಡುವಾಗ ಸೆಂಟಿಮೀಟ್ರ್ ಕೊಟ್ಟರೆ ಓನ್ಲಿ ಸೆಂಟಿಮೀಟ್ರ್ ಅಂತ ಬರಿಬೇಕು, ಮೀಟ್ರ್ ಕೊಟ್ಟರೆ ಮೀಟ್ರ್ ಅಂತ ಬರಿಬೇಕು. ಸೊ ಇಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡುವಾಗ ಸೊ ಅವರು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ, ನಾವು ಆನ್ಸರ್ ಬರೆದು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಿರ್ತೀವ ಹೌದಲ್ವಾ, ಲೆಂತ್ ಮತ್ತು ಬ್ರೆಡ್ತನ್ನ ನಾವು ಹೌದಲ್ವಾ. ಸೊ ಆನ್ಸರ್ ಬರೆದು ಸ್ಕ್ವೇರ್ ಅಂತ ಆ್ಯಡ್ ಮಾಡಬೇಕು ಫಸ್ಟ್. ಓಕೆನಾ. ಸ್ಕ್ವೇರ್ ಅಂತ ಬರೆದು ಆಮೇಲೆ ಇಲ್ಲಿ ಕೊಟ್ಟಿರೋ ಯೂನಿಟನ್ನು ಬರಿಬೇಕು. ಸ್ಕ್ವೇರ್ ಸೆಂಟಿಮೀಟ್ರ್, ಮೀಟ್ರ್ ಕೊಟ್ಟರೆ ಸ್ಕ್ವೇರ್ ಮೀಟ್ರ್ ಅಂತ ಬರಿಬೇಕಾಗುತ್ತೆ. ಓಕೆನಾ. ಸೇಮ್ ಇದೇ ಥರ ಏನು ಮಾಡಬೇಕು, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ಸನ್ನ ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಬಿ, ಸಿ ಆ್ಯಂಡ್ ಡಿ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ದಿ ಫಾಲೋವಿಂಗ್ ಸ್ಕ್ವೇರ್ಸ್. ಸೊ ನೆಕ್ಸ್ಟ್ ಫಿಫ್ತ್ ಮೇನು, ಫೈಂಡ್ ದ ಏರಿಯಾ ಆಫ್ ದಿ ಫಾಲೋವಿಂಗ್ ಸ್ಕ್ವೇರ್ಸ್. ಏರಿಯಾ ಆಫ್ ದಿ ಫಾಲೋವಿಂಗ್ ಸ್ಕ್ವೇರ್ಸ್. ಓಕೆನಾ. ಸೊ ಫಿಫ್ತ್ ಮೇನ್ ಎ ಪ್ರಾಬ್ಲಮ್. S is equal to 9 ಸೆಂಟಿಮೀಟರ್. ಓಕೆನಾ. ಸೊ ಏರಿಯಾ ಆಫ್ ಎ ಸ್ಕ್ವೇರ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಫೈಂಡ್ ದ ಏರಿಯಾ ಆಫ್ ಎ ಸ್ಕ್ವೇರ್ ಅಂದರೆ ಸೊ ಸ್ಕ್ವೇರ್ನ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏರಿಯಾ ಆಫ್ ಎ ಸ್ಕ್ವೇರ್, ಸೊ ಸೈಡ್ ಇಂಟು ಸೈಡ್. ಸೊ ಸೈಡ್ ಅಂದರೆ 9 ಇಂಟು 9, 9 9s 81 ಸ್ಕ್ವೇರ್ ಸೆಂಟಿಮೀಟರ್. 9 9s 81 ಸ್ಕ್ವೇರ್ ಸೆಂಟಿಮೀಟರ್. ಓಕೆನಾ. ಸೊ 9 ಇಂಟು ಇದೆ, 9 ಇಂಟು 9 ಅಂತೇಳಿ 18 ಬರೆಯೋಕ್ಕೆ ಹೋಗ್ಬೇಡ್ರಿ. ಓಕೆನಾ. ಸೊ ಓಕೆನಾ. ಮತ್ತು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾವ ಸೈನ್ ಇದೆ, ಮಲ್ಟಿಪ್ಲಿಕೇಶನ್ ಸೈನ್ ಇದೆ ಅಂದರೆ 81. ಸೊ ಎಲ್ಲ ಸ್ಟೆಪ್ಸ್ ಮಾಡ್ತೀರಾ, ಲಾಸ್ಟಲ್ಲಿ ಸೊ ಅಲ್ಲಿ ಯಾವ ಸೈನ್ ಇರುತ್ತೆ ಆ ಆಪರೇಟ್ ಮಾಡಲ್ಲ. ಮಲ್ಟಿಪ್ಲಿಕೇಶನ್ ಸೈನ್ ಇದ್ದರೆ ಆ್ಯಡ್ ಮಾಡ್ತೀರಾ ಹೌದಲ್ವಾ. ಈಗ 3 ಇಂಟು 3 ಅಂತ ಇದ್ರೆ ಏನು ಬರೀತೀರಾ, 3 3s 9 ಬರಬೇಕು, ಅದು ಬಿಟ್ಟು ಏನು ಮಾಡ್ತೀರಾ, 3 3s 6 ಅಂತ ಆನ್ಸರ್ ಬರೆದಿಡ್ತೀರಾ. ಸೊ ಇಲ್ಲಿ ಸಿಂಪಲ್ ಇವೇ ಮಿಸ್ಟೇಕ್ ಮಾಡೋದು. ಓಕೆನಾ. 4 4s 16 ಸೇಮ್ ನಂಬರ್ ಮಲ್ಟಿಪ್ಲೈ ಮಾಡೋದಿರುತ್ತೆ. ಏನು ಮಿಸ್ಟೇಕ್ ಮಾಡ್ತೀರಾ, 4 4s 16 ಆನ್ಸರ್ ಬರಬೇಕು, ನೀವು 4 4s 8 ಅಂತ ಆ್ಯಡ್ ಮಾಡಿ ಇಟ್ಟುಬಿಡ್ತೀರಾ. ಲಾಸ್ಟ್ ಸ್ಟೆಪ್ಪಲ್ಲಿ ಅದೇ ನಿಮ್ಮಿಂದ ಮಿಸ್ಟೇಕ್ ಆಗೋದು. ಓಕೆನಾ. ಸೊ ಗಮನ ಇರಲಿ. ನೆಕ್ಸ್ಟು ಸೊ ರಿಮೈನಿಂಗ್ ಫಿಫ್ತ್ ಮೇನಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ ಸೇಮ್ ಇದೇ ಥರ ಇದೆ. ಏರಿಯಾ ಆಫ್ ಎ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿರಿ, ಸೈಡ್ ಇಂಟು ಸೈಡ್ ಬರ್ದು ಸೊ ಅಲ್ಲಿರೋ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಮಲ್ಟಿಪ್ಲೈ ಮಾಡಿ ಬರೆದ್ರೆ ನಿಮಗೆ ಸೊ ಏರಿಯಾ ಆಫ್ ಎ ಸ್ಕ್ವೇರ್ ಆನ್ಸರ್ ಸಿಗುತ್ತೆ. ಓಕೆನಾ. ನೆಕ್ಸ್ಟು ಸಿಕ್ಸ್ತ್ ಮೇನ್, ಏರಿಯಾ ಆಫ್ ಸಮ್ ರೆಕ್ಟ್ಯಾಂಗಲ್ಸ್ ಆರ್ ಗಿವನ್ ಬಿಲೋ along with one of the sides, fill in the blanks. ಓಕೆನಾ. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದರಲ್ಲಿ ಏನು ಮಾಡಿದ್ದಾರೆ, ಒಂದು ಸೈಡ್ ಕೊಟ್ಟಿದ್ದಾರೆ. ಓಕೆನಾ. ಸೊ ರಿಮೈನಿಂಗ್ ಸೈಡನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಒನ್ ಏರಿಯಾ ಈಸ್ ಈಕ್ವಲ್ ಟು 35 ಸ್ಕ್ವೇರ್ ಸೆಂಟಿಮೀಟರ್, ಲೆಂತ್ ಈಸ್ ಈಕ್ವಲ್ ಟು
7 ಸೆಂಟಿಮೀಟರ್. ದೆನ್ ಬಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಲ್ವಾ? ಸೊ ಏನಿದೆ, ಏರಿಯಾ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈಗ ಇಷ್ಟು ಮೇನ್ ಪ್ರಾಬ್ಲಮ್ಸ್ ಮಾಡಿದ್ವಿ. ಹೌದಲ್ವಾ? ಏರಿಯಾನ ನಾವು ಫೈಂಡ್ ಔಟ್ ಮಾಡಿದ್ವಿ. ಲೆಂತ್ ಆ್ಯಂಡ್ ಬ್ರೆಡ್ತನ್ನ, ಲೆಂತ್ ಮತ್ತು ಬ್ರೆಡ್ತನ್ನ ಅವ್ರು ಕೊಟ್ಟರು, ನಾವು ಲೆಂತ್ ಪ್ಲೇಸಲ್ಲಿ ಬ್ರೆಡ್ ಪ್ಲೇಸಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡಿದ್ವಿ. ಸೊ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸೈಡನ್ನು ಕೊಟ್ಟಿದ್ದಾರೆ, ಲೆಂತನ್ನು ಕೊಟ್ಟಿದ್ದಾರೆ, ಏರಿಯಾನ ಅವರೇ ಕೊಟ್ಟಿದ್ದಾರೆ. ನಾವು ಬ್ರೆಡ್ತನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಹೌದಲ್ವಾ? ಯಾಕೆ ರೆಕ್ಟ್ಯಾಂಗಲ್ ಫಾರ್ಮುಲಾನೇ ಅಪ್ಲೈ ಮಾಡಬೇಕು? ಕ್ವಶನಲ್ಲಿ ಕೊಟ್ಟಿದ್ದಾರೆ ಏರಿಯಾ ಆಫ್ ಸಮ್ ರೆಕ್ಟ್ಯಾಂಗಲ್ಸ್ ಆರ್ ಗಿವನ್. ಹೌದಲ್ವಾ? ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು? ಸೊ ಎ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ ಆರ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಸೊಲ್ಯೂಷನ್: area of a rectangle is equal to length into breadth. ಸೊ ಈಗ ಏನು ಮಾಡೋಣ, ರೆಕ್ಟ್ಯಾಂಗಲ್ನ ಏರಿಯಾ ಏನಿದೆ 35 ಸ್ಕ್ವೇರ್ ಸೆಂಟಿಮೀಟರ್ ಇದೆ, 35 ಅಂತ ಬರೆಯೋಣ. ಈಸ್ ಈಕ್ವಲ್ ಟು, ಸೊ ಅಂದರೆ ಇದು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ 35. ಸೊ ಲೆಂತ್ 7 ಸೆಂಟಿಮೀಟರ್ ಇದೆ. ನಾವು ಬ್ರೆಡ್ತನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ, 7 ಇಂಟು ಬಿ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಹೌದಲ್ವ? 7b ಅಂತ ಬರುತ್ತೆ. ನೀವು ಸೊ ಆಲ್ಜಿಬ್ರಾದಲ್ಲಿ ನೀವು ಇದನ್ನು ಸ್ಟಡಿ ಮಾಡ್ತೀರಾ, ಮಲ್ಟಿಪ್ಲೈ ಮಾಡೋದನ್ನು. ಸೊ ಈಗ ಮಲ್ಟಿಪ್ಲೈ ಮಾಡೋದು ಬೇಡ. ಓಕೆನಾ? ಸೊ ನಮಗೆ ಬಿ ಬೇಕಂದ್ರೆ ಏನು ಮಾಡೋಣ, ಈ 35 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಓಕೆನಾ? ಈಸ್ ಈಕ್ವಲ್ ಟು ಸೈನ್ ಹಾಗೆ ಬರೆಯೋಣ. ಈ ಬಿನೂ ಸಹ ಹಾಗೆ ಬರೆಯೋಣ. ಸೊ ಇಲ್ಲಿರೋ 7ಅನ್ನು ನಾನು ಏನು ಮಾಡ್ತಿದ್ದೀನಿ, 35 ಕೆಳಗೆ ಕಳಿಸ್ತಿದ್ದೀನಿ. ಓಕೆನಾ? ಸೊ ನೀವು ನೆಕ್ಸ್ಟು ಹೈಯರ್ ಕ್ಲಾಸಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಓಕೆನಾ? ಆಲ್ಜಿಬ್ರಾ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ. ಓಕೆ? ಲೀನಿಯರ್ ಸೊಲ್ಯೂಷನ್ಸ್, ಈಕ್ವೇಷನ್ಸ್ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ. ಓಕೆನಾ? ಈಕ್ವೇಷನ್ ಅಂದರೆ ಏನು? ಸೊ 3 + 5 = 8 ಅಂತ ಇರುತ್ತೆ. ಸೊ ಇದನ್ನು ನಾವು ಈಕ್ವೇಷನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆಪ್ರೇಷನ್ ಕೊಟ್ಟಿರ್ತಾರೆ, ಸೊ 4 ಫಂಡಮೆಂಟಲ್ ಆಪ್ರೇಷನ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಪ್ರೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಈಸ್ ಈಕ್ವಲ್ ಟು ಸೈನ್ ಇದ್ದರೆ ಅದನ್ನು ನಾವು ಈಕ್ವೇಷನ್ ಅಂತ ಕರಿತೀವಿ. ಓಕೆನಾ? ಸೊ ನೀವು ಹೈಯರ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀರಾ. ಸೊ ಪ್ಲಸ್ ಸೈನ್ ಇರೋದು ಈಸ್ ಈಕ್ವಲ್ ಟು ಇದೆ, ಈಸ್ ಈಕ್ವಲ್ ಟುನ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ಈಸ್ ಈಕ್ವಲ್ ಟುನ ರೈಟ್ ಹ್ಯಾಂಡ್ ಸೈಡ್. ಓಕೆನಾ? ಈಸ್ ಈಕ್ವಲ್ ಟುನ ಲೆಫ್ಟ್ ಹ್ಯಾಂಡ್ ಸೈಡು ಪ್ಲಸ್ ಸೈನ್ ಅಥವಾ ಮೈನಸ್ ಸೈನ್ ಇದ್ದರೆ ಆ ಟರ್ಮ್ಸು ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಹಾಗೆಯೇ ಸೊ ಇಂಟು ಇದ್ದಿದ್ದು ಅಥವಾ ಡಿವೈಡೆಡ್ ಬೈ ಇದ್ದಿದ್ದು ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಹೋದರೆ ಸೊ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀರಾ. ಹಾಗೆ ರೈಟಿಂದ ಲೆಫ್ಟಿಗೆ ಬಂದಾಗ್ಲೂ ಸೇಮ್. ಓಕೆನಾ? ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ. ಓಕೆನಾ? ಸೊ ಅದಕ್ಕೆ ನಾನು ಏನು ಮಾಡಿದೆ, ಇಲ್ಲಿ ಈಸ್ ಈಕ್ವಲ್ ಟು ಸೈನ್ ಇದೆ, ಈಸ್ ಈಕ್ವಲ್ ಟು ಸೈನ್ನ ರೈಟ್ ಸೈಡ್ 7 ಇಂಟು ಬಿ ಇದೆ. ಬಿನ ಹಾಗೆ ಇಟ್ಕೊಂಡಿದ್ದೀನಿ. ಇಂಟು ಇತ್ತು, ಹೌದಲ್ವಾ? ಸೊ 7 ಬಿ ಜೊತೆ ಇಂಟು ಆಗಿತ್ತು, ಮಲ್ಟಿಪ್ಲೈ ಆಗಿತ್ತು, ಹೌದಲ್ವಾ? ಈಸ್ ಈಕ್ವಲ್ ಟು ಈ ಕಡೆ ನಾನು ತೊಗೊಂಡು ಬಂದಾಗ ಡಿವೈಡೆಡ್ ಬೈ ಆಯಿತು. ತುಂಬ ಸಿಂಪಲ್, ಏನೂ ಇಲ್ಲ, ತುಂಬ ಈಸಿ ಇದೆ. ಸೊ ಈ ಥರ ಬರ್ಕೊಳ್ರಿ, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಲ್ಫಾಬೆಟ್ ಇಲ್ಲೇ ಇರಲಿ, ಇಲ್ಲಿರೋ ನಂಬರನ್ನು 35 ಕೆಳಗೆ ಬರೀರಿ. ನೆಕ್ಸ್ಟ್ ಇದು ನಿಮಗೆ ಗೊತ್ತಿದೆ, ಹೌದಲ್ವಾ? ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡೋದು ನಿಮಗೆ ಗೊತ್ತೇ ಇದೆ. ಡಿವೈಡ್ ಮಾಡಿರಿ. 7 1 7 5 35. ಸೊ 5 ಈಸ್ ಈಕ್ವಲ್ ಟು ಬಿ ಆರ್ ಬಿ ಈಸ್ ಈಕ್ವಲ್ ಟು 5. ಸೊ ಬ್ರೆಡ್ತ್ ಎಷ್ಟು? 5 ಸೆಂಟಿಮೀಟರ್. 5 ಸೆಂಟಿಮೀಟರ್. ಓಕೆ? ನೆಕ್ಸ್ಟು ಸೇಮ್ ಬಿ ಪ್ರಾಬ್ಲಮ್. ಏರಿಯಾ 63 ಸ್ಕ್ವೇರ್ ಸೆಂಟಿಮೀಟರ್. ಬಿ ಪ್ರಾಬ್ಲಮ್. ಏರಿಯಾ 63 ಸ್ಕ್ವೇರ್ ಸೆಂಟಿಮೀಟರ್. ಲೆಂತ್ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್. ದೆನ್ B is equal to ಬಿ ಫೈಂಡ್ ಔಟ್ ಮಾಡಬೇಕು, ಬ್ರೆಡ್ತ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ?
ಸೊ ಏರಿಯಾ 63 ಸ್ಕ್ವೇರ್ ಸೆಂಟಿಮೀಟ್ರ್. ಸೊ ಲೆಂತ್ 9 ಸೆಂಟಿಮೀಟ್ರ್, ಬ್ರೆಡ್ತ್ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಎ ಸ್ಕ್ವೇರ್, ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಅಂದರೆ 63 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಲೆಂತ್ 9 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಹೌದಲ್ವಾ? 63 ಬರೆದಿದ್ದೀನಿ ನಾನು. 63 ಎ ಅಂದರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಅಂಡರ್ಸ್ಟುಡ್. ಸೊ ಎ ಅಂದರೆ ಏರಿಯಾ 63 ಇಸ್ ಈಕ್ವಲ್ ಟು ಲೆಂತ್ 9, ಬ್ರೆಡ್ತ್ ಫೈಂಡ್ ಔಟ್ ಮಾಡಬೇಕು ಬಿ. ಸೊ ಹೌದಲ್ವಾ? 63 ಆ್ಯಸ್ ಇಟ್ ಈಸ್ ಬರೆಯೋಣ, ಇಸ್ ಈಕ್ವಲ್ ಟು ಸೈನ್ ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ಇಲ್ಲಿರೋ ಬಿನೂ ಹಾಗೆ ಬರೆಯೋಣ. ಈ 9ಅನ್ನು ಎಲ್ಲಿ ಕಳಿಸ್ಬೇಕು? 63 ಕೆಳಗೆ, ಹೌದಲ್ವಾ? ನೆಕ್ಸ್ಟು ಡಿವೈಡ್ ಮಾಡಬೇಕು, ಹೌದಲ್ವಾ? ಸೊ ಎಷ್ಟು ಬರುತ್ತೆ? 9ಇಂದ 63 ಡಿವೈಡ್ ಮಾಡಿದರೆ 9 7s are 63. 7 is equal to B, or B is equal to 7 centimeter. ಓಕೆನಾ? ಸೊ ನೆಕ್ಸ್ಟ್ ಸಿ ಆ್ಯಂಡ್ ಡಿ ಪ್ರಾಬ್ಲಮ್ಸ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ 7th. ಮಿಸ್ಟರ್ ಮೋಹನ್ ವಾಂಟ್ಸ್ ಟು ಗಿವ್ ಹಿಸ್ ಫೀಲ್ಡ್ ಟು ಹಿಸ್ 2 sons. If the length and breadth of the field is 75 meter and 45 meter, how much land does each son get? ಸೊ ಏನು, ಮಿಸ್ಟರ್ ಮೋಹನ್ಗೆ ಎಷ್ಟು ಸನ್ಸ್ ಇದ್ದಾರೆ? 2 sons ಇದ್ದಾರೆ. ಸೊ 2 ಸನ್ಸಿಗೆ ಅವ್ರು ಏನು ಮಾಡಬೇಕು? ಅವ್ರ ಲ್ಯಾಂಡನ್ನು ಶೇರ್ ಮಾಡಬೇಕು. 2 ಸನ್ಸಿಗೆ ಅವ್ರ ಲ್ಯಾಂಡನ್ನು ಶೇರ್ ಮಾಡಬೇಕು, ಓಕೆನಾ? ಸೊ ಆ ಫೀಲ್ಡ್ನ ಲೆಂತ್ ಮತ್ತು ಬ್ರೆಡ್ತ್ ಕೊಟ್ಟಿದ್ದಾರೆ. ಆ ಫೀಲ್ಡ್ನ ಲೆಂತ್ ಆ್ಯಂಡ್ ಬ್ರೆಡ್ತ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಲೆಂತ್ ಎಷ್ಟಿದೆ ಆ ಫೀಲ್ಡಿಂದು? 75 ಮೀಟರ್ ಇದೆ. ಬ್ರೆಡ್ತ್ 45 ಮೀಟರ್ ಇದೆ, ಹೌದಲ್ವಾ? ಸೊ ಹಾಗಾದರೆ ಒಂದೊಂದು ಸನ್ನಿಗೆ ಎಷ್ಟು ಲ್ಯಾಂಡ್ ಸಿಗುತ್ತೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಸೊ ಸೊ 7th ಕ್ವಶನ್. ಸೊ ಲ್ಯಾಂಡ್ ಇದೆ, ಹೌದಲ್ವಾ? ಸೊ ಆ ಲ್ಯಾಂಡ್ನ ಲೆಂತ್ ಎಷ್ಟಿದೆ? ಸೊ 75 ಮೀಟರ್ ಇದೆ. ಬ್ರೆಡ್ತ್ 45 ಮೀಟರ್ ಇದೆ, ಹೌದಲ್ವಾ? ಸೊ 2 ಸನ್ಸ್ ಇದ್ದಾರೆ, ಓಕೆನಾ? ಸೊ ಫಸ್ಟ್ ಏನು ಮಾಡಬೇಕು? ಈ ಲ್ಯಾಂಡ್ನ ಏರಿಯಾನ ಫೈಂಡ್ ಔಟ್ ಮಾಡ್ಕೋಬೇಕು. ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡಾದಮೇಲೆ ಸೊ ಬಂದಿರೋ ಏರಿಯಾನ ಏನು ಮಾಡಬೇಕು? 2ಇಂದ ಡಿವೈಡ್ ಮಾಡಬೇಕು. ಯಾಕೆ 2ಇಂದ ಡಿವೈಡ್ ಮಾಡಬೇಕು? ಮಿಸ್ಟರ್ ಮೋಹನ್ಗೆ ಎಷ್ಟು ಸನ್ಸ್ ಇದ್ದಾರೆ? 2 ಸನ್ಸ್ ಇದ್ದಾರೆ, ಹೌದಲ್ವಾ? ಸೊ ಇಬ್ಬರು ಸನ್ಸಿಗೆ ಈಕ್ವಲಿ ಲ್ಯಾಂಡ್ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹೌದಲ್ವಾ? ಒಬ್ಬನಿಗೆ ಕಮ್ಮಿ ಒಬ್ಬನಿಗೆ ಜಾಸ್ತಿ ಕೊಡೋಕ್ಕೆ ಬರಲ್ಲ, ಹೌದಲ್ವಾ? ಸೊ ಈ ಲ್ಯಾಂಡ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಸೊ ಏರಿಯಾನ ಫೈಂಡ್ ಔಟ್ ಮಾಡಿ 2ಇಂದ ಡಿವೈಡ್ ಮಾಡಿದಾಗ ಸೊ ಏನು ಆನ್ಸರ್ ಬರುತ್ತೆ ಅದು, ಸೊ ಒಂದೊಂದು ಮಗುಗೆ ಒಂದೊಂದು ಸನ್ಸ್ಗೆ ಅಷ್ಟು ಲ್ಯಾಂಡ್ ಸಿಗುತ್ತೆ, ಓಕೆನಾ? ಸೊ ಸೊಲ್ಯೂಷನ್ ಏನು? ಲೆಂತ್ ಆಫ್ ಎ ಫೀಲ್ಡ್, ಲೆಂತ್ ಆಫ್ ಎ ಫೀಲ್ಡ್. ಸೊ 75 ಮೀಟರ್. ಬ್ರೆಡ್ತ್ ಆಫ್ ಎ ಫೀಲ್ಡ್ನ ಬ್ರೆಡ್ತ್ ಎಷ್ಟು? ಬ್ರೆಡ್ತ್ ಆಫ್ ಎ ಫೀಲ್ಡ್ ಸೊ 45 ಮೀಟರ್. ಸೊ ಹಾಗಾದರೆ ಏರಿಯಾ ಫೈಂಡ್ ಔಟ್ ಮಾಡೋಣ. ಸೊ ಏರಿಯಾ ಆಫ್ ಎ ಫೀಲ್ಡ್. ಸೊ ಫೀಲ್ಡ್ನ ಏರಿಯಾ ಲೆಂತ್ ಇಂಟು ಬ್ರೆಡ್ತ್ 75 ಇಂಟು 45, ಹೌದಲ್ವಾ? 75 ಆ್ಯಂಡ್ 45ನ ಮಲ್ಟಿಪ್ಲೈ ಮಾಡೋಣ. 5ಇಂದ ಮಲ್ಟಿಪ್ಲೈ ಮಾಡೋಣ. 5 5s are 25, ಕ್ಯಾರಿ 2. 5 7s are 35 ಪ್ಲಸ್ 2 37. 5 4s are 20, ಕ್ಯಾರಿ 2. 4 7s are 28 ಪ್ಲಸ್ 2 30. ಸೊ ಆ್ಯಡ್ ಮಾಡಿದ್ರೆ 3375 ಸ್ಕ್ವೇರ್ ಮೀಟರ್ ಬರುತ್ತೆ, ಹೌದಲ್ವಾ? ಸೊ ಏರಿಯಾ ಆಫ್ ಎ ಫೀಲ್ಡ್ ಎಷ್ಟು? 3375 ಇದೆ, ಹೌದಲ್ವಾ? ಸೊ ಹಾಗಾದರೆ ಸೊ ಎಷ್ಟು ಫೀಲ್ಡ್ ಒಂದೊಂದು ಸನ್ನಿಗೆ ಸಿಗುತ್ತೆ, ಓಕೆ? ಏರಿಯಾ ಆಫ್ ದಿ ಫೀಲ್ಡ್ ಈಚ್ ಸನ್ ಗೆಟ್, ಓಕೆ? ಹೌ ಮಚ್ ಲ್ಯಾಂಡ್ ಡಸ್ ಈಚ್ ಸನ್ ಗೆಟ್ ಅಂದರೆ, ಓಕೆನಾ? ಏರಿಯಾ ಆಫ್ ದಿ ಲ್ಯಾಂಡ್ each son get
ಏರಿಯಾ ಆಫ್ ದಿ ಲ್ಯಾಂಡ್ ಈಸ್ ಅನ್ ಗೆಟ್ ಅಂದರೆ ಸೊ 3375ನ 2 ಇಂದ ಡಿವೈಡ್ ಮಾಡಬೇಕು. ಓಕೆನಾ? ಸೊ 2 ಇಂದ ಡಿವೈಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ? ಓಕೆನಾ? 2 1s are 2, 3 2 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 3, ಸೊ 2 6 12, ಸೊ ಬ್ರಿಂಗ್ ಡೌನ್ 1, 1ನಲ್ಲಿ ಸಾರಿ 3 2 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 7, 2 8s are 16, ಸೊ 7ನಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 5, 2 7s are 14. ಓಕೆನಾ? 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1 0 ಆಗುತ್ತೆ, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ ನೆಕ್ಸ್ಟು. ಸೊ ನೆಕ್ಸ್ಟು ಡಿಜಿಟ್ ಇಲ್ಲ ಕೆಳಗೆ ಇಳಿಸ್ಕೊಳಕ್ಕೆ, ಸೊ ಇಲ್ಲಿ ಪಾಯಿಂಟ್ ತೊಗೊಳೋಣ. ಸೊ 0 ಬರ್ಕೊಳ್ಳೋಣ. 2 5s are 10. ಸೊ ಹಾಗಾದರೆ ಈಚ್ ಸನ್ನಿಗೆ ಎಷ್ಟು ಲ್ಯಾಂಡ್ ಸಿಗುತ್ತೆ? ಸೊ 1687.5 ಸ್ಕ್ವೇರ್ ಮೀಟರ್. ಓಕೆನಾ? ಸೊ ಈಚ್ ಸನ್ ವಿಲ್ ಗೆಟ್ 1687.7 square meters of land. Okay, next to 8th one, Hari has a field 90 meter by 60 meter. He grows trees of guava, peach and palm in equal numbers. On how much area is guava grown? Okay na? So ಸೊ ಹರಿ ಫೀಲ್ಡ್ ಇದೆ. ಓಕೆನಾ? ಫೀಲ್ಡ್ ಇದೆ. ಸೊ ಎಷ್ಟು ಲೆಂತ್ ಬ್ರೆಡ್ತ್ ಇದೆ? 90 ಮೀಟರ್ ಆ್ಯಂಡ್ 60 ಮೀಟರ್ ಇದೆ. ಓಕೆನಾ? ಓಕೆ. ಸೊ ಹಿ ಗ್ರೋಸ್ ಟ್ರೀಸ್ ಆಫ್ ಗೋವಾ, ಪೀಚ್ ಆ್ಯಂಡ್ ಪಾಮ್ ಇನ್ ಈಕ್ವಲ್ ನಂಬರ್ಸ್. ಸೊ ಈಕ್ವಲಿ ಲ್ಯಾಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಏನು ಮಾಡಿದ್ದಾನೆ? ಸೊ ಗೋವಾ, ಪೀಚ್ ಆ್ಯಂಡ್ ಪಾಮ್ ಟ್ರೀಸನ್ನ ಏನು ಮಾಡಿದ್ದಾನೆ? ಗ್ರೋ ಮಾಡಿದ್ದಾನೆ. ಓಕೆನಾ? ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು? ಆನ್ ಹೌ ಮಚ್ ಏರಿಯಾ ಈಸ್ ಗೋವಾ ಗ್ರೋನ್. ಸೊ ಎಷ್ಟು ಏರಿಯಾದಲ್ಲಿ ಗೋವಾ ಗ್ರೋನ್ ಆಗಿದೆ ಅಂತೇಳಿ. ಸೊ ಲ್ಯಾಂಡ್ನ ಲೆಂತ್ ಆ್ಯಂಡ್ ಬ್ರೆಡ್ತ್ ಇದೆ. ಸೊ ನೀವು ಏರಿಯಾನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು, ಲೆಂತ್ ಆ್ಯಂಡ್ ಬ್ರೆಡ್ತು. ಏರಿಯಾನ ಫೈಂಡ್ ಔಟ್ ಮಾಡಾದಮೇಲೆ ಸೊ ಏರಿಯಾ ಈಕ್ವಲ್ ಪಾರ್ಟ್ಸಲ್ಲಿ ಈಕ್ವಲ್ ಪಾರ್ಟ್ ಮಾಡಿ ಅವನು 3 ಏನು ಮಾಡಿದ್ದಾನೆ? ಫೀಲ್ಡಲ್ಲಿ ಏನು ಗ್ರೋ ಮಾಡಿದ್ದಾನೆ? ಯಾವ ಟ್ರೀಸನ್ನು ಗ್ರೋ ಮಾಡಿದ್ದಾನೆ? ಗೋವಾ, ಪೀಚ್, ಪಾಮ್ ಟ್ರೀಸನ್ನು ಗ್ರೋ ಮಾಡಿದ್ದಾನೆ. ಸೊ ಈಕ್ವಲಿ ಲ್ಯಾಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಹಾಗಾದರೆ ಏರಿಯಾ ಸಿಕ್ಕಾದಮೇಲೆ ಆನ್ಸರ್ ಬಂದಾದಮೇಲೆ ಆ ಆನ್ಸರನ್ನು ಏನು ಮಾಡಬೇಕು? 3 ಇಂದ ಡಿವೈಡ್ ಮಾಡಬೇಕು. ಸೊ 3 ಇಂದ ಡಿವೈಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಸೊ ಅದು ಅಷ್ಟು ಲ್ಯಾಂಡಲ್ಲಿ ಅಷ್ಟು ಲ್ಯಾಂಡಲ್ಲಿ ಗೋವಾ ಟ್ರೀಸನ್ನು ಅವನು ಏನು ಮಾಡಿದ್ದಾನೆ? ಗ್ರೋನ್ ಮಾಡಿದ್ದಾನೆ. ಓಕೆನಾ? ಸೊ ಏನು 8th ಕ್ವಶನಿಗೆ ಆನ್ಸರ್ ನೀವೇ ಬರಿಬೇಕಾಗುತ್ತೆ. ಎಕ್ಸ್ಪ್ಲೇನ್ ನಾನು ಮಾಡಿದ್ದೀನಿ, ಜಸ್ಟ್ ನೀವು ಸೊಲ್ಯೂಷನ್ ಬರೆದು ಏರಿಯಾ ಫೈಂಡ್ ಔಟ್ ಮಾಡಿ ಬಂದಿರೋ ಆನ್ಸರನ್ನು 3 ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ಬಂದಿರೋ ಆನ್ಸರನ್ನು 2 ಇಂದ ಡಿವೈಡ್ ಮಾಡಿದ್ದೀರಾ. ನೆಕ್ಸ್ಟ್ ಈ ಪ್ರಾಬ್ಲಮಲ್ಲಿ ಬಂದಿರೋ ಆನ್ಸರನ್ನು 3 ಇಂದ ಡಿವೈಡ್ ಮಾಡಬೇಕಷ್ಟೇ. ಓಕೆ. ಸೊ ಇವತ್ತು ನಾವು ಏನು ಡಿಸ್ಕಸ್ ಮಾಡಿದ್ವಿ? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಎ ಸ್ಕ್ವೇರ್ ಫಾರ್ಮುಲಾ ಡಿಸ್ಕಸ್ ಮಾಡಿ ಸೊ ಅದರ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏರಿಯಾ ಆಫ್ ಎ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.